ಇದು ಎತ್ನೋಳೆ ಚಾನಲ್ ಎಷ್ಟು ದೊಡ್ಡದಾಗಿದೆ ನೋಡಿ. ಆರಾಮ್ಸಾಗಿ 2 ಲಾರಿ ಓಡಿಸ್ಬೋದು ಒಳಗಡೆ, ಅಷ್ಟು ದೊಡ್ಡದಾಗಿದೆ ಗುರು. ಟ್ಯಾಕ್ಸಿ ಬಂದಾಗ ತೆಗಿಬೇಕು ಗೇಟು. ಚಪ್ಪಲಿ ಬೇಡಕಣು, ಚಪ್ಪಲಿ ಬಿಟ್ಟಿಡ್ಬೇಕಾ? ಸ್ಟೇರಿಂಗ್ ಮಾತ್ರ ತುಂಬಾ ಫುಲ್ ಇಲ್ಲ ಗೊತ್ತಾಯ್ತು ಓಡಿಸ್ಕೊಂಬರೋದು. ಹಿಮಾಲಯನಲ್ಲಿ ಹೊಸ ಇಟ್ಕೊಂಬರೋದು ಹಿಂಗೆ. ಹಳ್ಳಿ ಕಾರ್ ಅದು. ಹಳ್ಳಿ ಕಾರ್. ಇದು ಫಾರ್ಮ್ ಟ್ರ್ಯಾಕ್ ಚಾಂಪಿಯನ್ 35 HP ಗಾಡಿ. ಇದು ಡಬಲ್ ಸ್ಟಾರ್ ಕೂಡ ಕೊಟ್ಟಿದ್ದಾರೆ. ತುಮಕೂರು ಶೋರೂಮ್ಗೆ ಮೊದಲನೇ ಗಾಡಿ ನಿಮ್ದೇನಾ? ಶೋರೂಮ್ಗೆ 3 ತಿಂಗಳು ಓಪನ್ ಆದ ಮೊದಲನೇ ಗಾಡಿ ನಮ್ದು. ಆಶ್ಚರ್ಯ. ತುಂಬಾ ಓಲ್ಡ್ ಮಾಡಲು, ಹೆವಿ ಗೇಜ್ ಅಲ್ಲಿ ಇದೆ ಗುರು ಗಾಡಿ ಮಾತ್ರ. ಇದ್ರಲ್ಲಿರೋದು 3 ಸಿಲಿಂಡರ್ ಇಂಜಿನ್, 2.3 ಲೀಟರ್ ಇಂಜಿನ್ ಬರುತ್ತೆ. 35 HP ಗಾಡಿ. ಇವ್ರು ಮೆನ್ಷನ್ ಮಾಡಿರೋದು 35, ಆದ್ರೆ ಇದ್ರಲ್ಲಿ ಪವರ್ 39 HP ವರೆಗೂ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್. RPM ರೈಸ್ ಮಾಡ್ತಿದ್ರೆ ಇಂಜಿನ್ ಸರಿಯಾಗಿ ನುಗ್ಗುತ್ತೆ ಗುರು. ಓಡಿಸ್ತಿದ್ರೆ ಗೊತ್ತಾಗುತ್ತೆ ಗಾಡಿ ಫೀಲು. ಒಳ್ಳೆ ಗೇಜ್ ಅಲ್ಲಿ ವೆಯ್ಟ್ ಆಗಿದೆ ಗಾಡಿ ಮಾತ್ರ. ಇದು ಎತ್ನೋಳೆ ಚಾನಲ್ ಎಷ್ಟು ದೊಡ್ಡದಾಗಿದೆ ನೋಡಿ. ಆರಾಮ್ಸಾಗಿ 2 ಲಾರಿ ಓಡಿಸ್ಬೋದು ಒಳಗಡೆ, ಅಷ್ಟು ದೊಡ್ಡದಾಗಿದೆ ಗುರು. ರೋಡ್ ನೋಡಿ ಹೆಂಗಿದೆ, ಫುಲ್ಲು ಆಫ್ ರೋಡು. ಟ್ರ್ಯಾಕ್ಟರ್ನ ವಿಡಿಯೋ ಮಾಡಕ್ಕೆ ಎತ್ಕೊಂಡ್ ಬಂದಿದ್ದೀನಿ ಇಲ್ಲಿ. ಚಾನಲ್ ಪಕ್ಕನೇ ಹೋಗುತ್ತೆ ಅನ್ಸುತ್ತೆ ರೋಡ್ ಫುಲ್ಲು. ಆ ದೂರದಲ್ಲಿ ಬೆಟ್ಟ ಕಾಣಿಸ್ತಿದೆ ನೋಡಿ, ಅಲ್ಲೆಲ್ಲ ಮೈನಿಂಗ್ ಮಾಡ್ತಿದ್ರು ಮುಂಚೆ. ಕೊಂಡ್ಲಿ ಕ್ರಾಸಿಂದ ಒಳಗಡೆ ಆರಾಮ್ಸಾಗಿ ಹೋಗ್ಬೋದು ಅಲ್ಲಿಗೆ. ಅಲ್ಲಿ ಕಾರ್ ರೇಸು, ಬೈಕ್ ರೇಸ್ ಎಲ್ಲ ಮಾಡ್ತಾರೆ ಗುರು. ಈ ಸೈಡಲ್ಲಿ ಹತ್ತೇಳು ನರಸಿಂಹಸ್ವಾಮಿ ಬೆಟ್ಟ ಇದೆ. ಇದರಲ್ಲಿ ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್ ಇದೆ. ಇದು ಆಕ್ಸಿಲೇಟರ್ ಪೆಡಲು. ಬ್ರೇಕ್ಸಿಗೆ ಟೆಸ್ಟ್ ಮಾಡಿದ್ದಾರೆ, ಸಿಂಪಲ್ ಆಗಿ ಚೆನ್ನಾಗಿದೆ. ಸಿಂಗಲ್ ಟೈಪ್ ಕ್ಲಚ್ ಬರುತ್ತೆ. ಪೆಡಲ್ ಎಲ್ಲ ಒಳ್ಳೆ ಗೇಜಲ್ಲಿ ಇದೆ. ಈ ಗಾಡಿಲಿ ಬ್ರೇಕ್ ಲಾಕ್ ಮಾಡೋದು ಡಿಫ್ರೆಂಟ್ ಆಗಿದೆ. ಬ್ರೇಕ್ನ ಇಟ್ಟು ಇದನ್ನ ಎಳ್ದು ಸಿಕ್ಸೋದು. ಇವಾಗ ಬ್ರೇಕ್ ಲಾಕ್ ಆಗುತ್ತೆ. ಇದು ಲಾಕ್ ಆಗಿದೆ ನೋಡಿ. ಇದೊಂದು ಬೋಲ್ಟ್ ಥರ ಇದೆ. ಇದನ್ನು ಈ ಕಡೆಗೆ ಹಾಕೋದು, ಇದು ಲಾಕ್ ಆಗುತ್ತೆ. ಎಲ್ಗುರು ಇದನ್ನು ತೆಗೆದು ಬ್ರೇಕ್ ರಿಲೀಸ್ ಆಗ್ತಿಲ್ಲ. ಇವಾಗ ಆಯ್ತು. ಇದು ಬೆಂಗಳೂರು ಶಿವಮೊಗ್ಗ ಹೈವೇ KB ಕ್ರಾಸ್ ಹತ್ರ ಇರೋ ಟೋಲು. ಇಲ್ಲಿ ಟ್ರ್ಯಾಕ್ಟರ್ ಬಿಡ್ತಾರೋ ಗೊತ್ತಿಲ್ಲ. ಗೇಟ್ ಓಪನ್ ಆಯ್ತು. ಕೆಲವೊಂದ್ ಕಡೆ ಬಿಡಲ್ಲ, ಸರ್ವಿಸ್ ರೋಡಲ್ಲಿ ಹೋಗಿ ಅಂತ ಕಳಿಸ್ಬಿಡ್ತಾರ. ಯಾವುದೇ ನ್ಯಾಷನಲ್ ಹೈವೇ ಆಗಿರ್ಲಿ, ಟ್ರ್ಯಾಕ್ಟರ್ಗೆ ಟೋಲ್ ಚಾರ್ಜ್ ಕಟ್ಟಕ್ ಹೋಗ್ಬೇಡಿ. ರೂಲ್ಸ್ ಪ್ರಕಾರ ಅಗ್ರಿಕಲ್ಚರ್ ಮಿಷನರೀಸ್ಗೆ ಟೋಲ್ ಫ್ರೀ ಇರುತ್ತೆ. ಕೆಲವೊಂದ್ ಕಡೆ ಕಿರಿಕ್ ಮಾಡ್ತಾರೆ, ಏನಾದ್ರೂ ಟ್ರ್ಯಾಕ್ಟರ್ ಅಲ್ಲಿ ಲೋಡ್ ತಗೊಂಡೋದ್ರೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಮೌಂಟ್ ಅಂತ. ಕಟ್ಟಕ್ಕೆಲ್ಲ ಹೋಗ್ಬೇಡಿ, ರೂಲ್ಸ್ ಪ್ರಕಾರ ಫ್ರೀ ಇದೆ. ಕೆಲವೊಂದು ಕಂಡೀಷನ್ಸ್ ಇದೆ. ಕಮರ್ಷಿಯಲ್ಗೆ ಟ್ರ್ಯಾಕ್ಟರ್ ನ ಯೂಸ್ ಮಾಡ್ತಾರಲ್ಲ, ಅವರು ಟೋಲ್ ಕಟ್ಟಬೇಕಾಗುತ್ತೆ. ಕೆಲವೊಂದ್ ಕಡೆ ಕಟ್ಟಿಸ್ಕೊಳ್ಳಲ್ಲ ಅಷ್ಟೇ. ಇದೆಲ್ಲ ಟೋಲ್ ನ ಕಾಂಟ್ರಾಕ್ಟ್ ತಗೊಂಡಿರ್ತಾರಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದ್ದು ಬರೀ ನ್ಯಾಷನಲ್ ಹೈವೇಗೆ. ಎಕ್ಸ್ಪ್ರೆಸ್ ವೇಗೆಲ್ಲ ಟ್ರ್ಯಾಕ್ಟರ್ ನ ಅಲೋನೆ ಮಾಡಲ್ಲ. ಅದು ಅವ್ರದೇ, ಇದು ಇವ್ರದೇ, ಅದು ಅವ್ರದೇ. ಯಾರ್ದು? ಅವ್ರದ್ದು. ಇದರಲ್ಲಿ ಗೇರ್ 4 ಫಾರ್ವರ್ಡ್ ಬರುತ್ತೆ, ಒಂದು ರಿವರ್ಸ್. ಗೇರ್ ಪ್ಯಾಟರ್ನ್ ಚೇಂಜ್ ಇದೆ. ಫಸ್ಟು, ಥರ್ಡು, ಸೆಕೆಂಡು, ರಿವರ್ಸು, ಫೋರ್ತು. ಕನ್ಫ್ಯೂಸ್ ಆಗ್ಬಿಡುತ್ತೆ ಸಡನ್ ಆಗಿ ಓಡ್ಸಕ್ ಹೋದ್ರೆ. ಪ್ಯಾಟರ್ನೇ ಚೇಂಜ್ ಇದೆ ಇದರಲ್ಲಿ. ಗೇರ್ ಬಾಕ್ಸ್ ಕಂಪ್ಲೇಂಟ್, ಥರ್ಡ್ ಗೇರ್ ಕಂಪ್ಲೇಂಟ್ ಇದೆ. ಕನ್ಫ್ಯೂಸ್ ಆಗ್ಬಿಡುತ್ತೆ ಸಡನ್ ಆಗಿ ಬೇರೆ ಟ್ರ್ಯಾಕ್ಟರ್ ಓಡ್ಸಕ್ ಬಂದು. ಗೇರ್ ಬಾಕ್ಸ್ ಥರ್ಡ್ ಗೇರ್ ಕಂಪ್ಲೇಂಟ್ ಇದೆ. ಇದು ಐಯು ಮತ್ತೆ ಲೋ ಇಂಜಿನ್ ರೇಂಜ್ ಕನ್ವರ್ಟರು. ಗಾಡಿಲಿ ಒಂದು ರೌಂಡ್ ಹೋಗೋಣ ಬನ್ನಿ. ಹಳೆ ಗಾಡಿಗಳು ಓಡ್ಸಕ್ಕೆ ಒಂಥರ ಮಜಾ. ಟಾಪ್ ಗೇರ್ಗೆ ಹಾಕಿದ್ದೀನಿ, ಹೋಗ್ತಾ ಇರೋದು. ಹಳೆ ಗಾಡಿಗಳು ಗೇರ್ ಏನು ಕೇಳಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಸ್ಟೇರಿಂಗ್ ಮಾತ್ರ ತುಂಬಾ ಫುಲ್ ಇಲ್ಲ ಗೊತ್ತಾಯ್ತು, ಇವಾಗ ಓಡಿಸ್ಕೊಂಬಲ್ಲ, ತಿರ್ಗೋದೇ ಇಲ್ಲ. ಓನ್ಲಿ ಸಿಂಗಲ್ ಬ್ರೇಕ್ ಮಾತ್ರ ಅಷ್ಟೇ. ಸಿಂಗಲ್ ಬ್ರೇಕ್ ಅಲ್ಲಿ ಸ್ಟೇರಿಂಗ್ ಎಲ್ಲ ಸಿಂಪಲ್ ಆಗಿದೆ. ಡ್ಯಾಶ್ ಬೋರ್ಡಲ್ಲಿ RPM ಮೀಟರ್ ಇದೆ, ಆಯಿಲ್ ಪ್ರೆಷರ್ ಗೇಜು, ಟೆಂಪ್ರೇಚರ್ ಗೇಜು. ಸಿಂಪಲ್ ಆಗಿದೆ ಡ್ಯಾಶ್ ಬೋರ್ಡು. ಇಲ್ಲೇನಾದರೂ ಲೈಟ್ ಇಂಡಿಕೇಟರ್ಸ್ ಇತ್ತ, ಬರೀ ಸಿಂಬಲ್ಗಳು ಕೊಟ್ಟಿದ್ದಾರೆ. ಇದು ಹ್ಯಾಂಡ್ ಆಕ್ಸಿಲೇಟರ್ ಲಿವರು, ಸ್ವಲ್ಪ ಸ್ಟ್ರಕ್ ಆಗಿದೆ. ಸ್ವಿಚಸ್ ಇದೆ, ಏನ್ತ್ರದ್ದು ಅಂತ ಗೊತ್ತಿಲ್ಲ. ಇದು ಇಂಜಿನ್ ಕಟ್ ಆಫು, ಹೆಡ್ಲೈಟ್ ಆನ್ ಆ್ಯಂಡ್ ಆಫು. ಇಲ್ಲಿ ಕೀ ಸಾಕೆಟ್ ಬರುತ್ತೆ, ಆನ್ ಆ್ಯಂಡ್ ಆಫು. ಆರನ್ನು ಅಯ್ಯೋ ಬರ್ತಲ್ಲ ಎಲ್ಲ ಗುರು. 2 ಸಲ ಬಂದು ಸುಮ್ಮನಾಯ್ತು. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಫ್ರಂಟ್ ಆಕ್ಸಲ್ ಎಲ್ಲ ಸಿಂಪಲ್ ಆಗಿದೆ, ಸ್ಟ್ರೈಟ್ ಆಕ್ಸಲು. ಕಟ್ಟಾಗೋದೆಲ್ಲ ಸ್ವಲ್ಪ ಕಷ್ಟನೇ. ಆಕ್ಸಲ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಇಲ್ಲಿ 2 ಬೋಲ್ಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸ್ಟೇರಿಂಗು, ಕ್ಲಚ್ಚು, ಬ್ರೇಕು ಫುಲ್ಲು ಹಾರ್ಡ್ ಆಗಿದೆ ಗುರು. ಹೈಡ್ರಾಲಿಕ್ಸ್ ಕಂಟ್ರೋಲರ್ ಅಂತೂ ಕೈಗೆ ಸಿಗಲ್ಲ, ಅಷ್ಟು ಡೌನ್ ಅಲ್ಲಿ ಇದೆ. ಹೊಸ ಮಾಡೆಲ್ ಟ್ರ್ಯಾಕ್ಟರ್ ನ ಓಡಿಸಿ ಈ ಮಾಡೆಲ್ ಟ್ರ್ಯಾಕ್ಟರ್ ನ ಓಡಿಸ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ. ಬೇಗ ಅಂತೂ ಅಡ್ಜಸ್ಟ್ ಆಗಲ್ಲ. ಈ ತರ ಟ್ರ್ಯಾಕ್ಟರ್ ಸ್ಟೇರಿಂಗ್ ಹೊಡಿಯಕ್ಕೆ ನರ ಬಿಗ್ಗಿಯಾಗಿರ್ಬೇಕು ಕೈಯಲ್ಲಿ, ಅಷ್ಟು ಹಾರ್ಡ್ ಇದೆ ಗುರು. ಕಂಟಿನ್ಯೂಸ್ ಆಗಿ ಹೊಡಿದ್ರೆ ಬೆಳಗಿಂದ ಸಂಜೆ ತನಕ ಹೆವಿ ಮೈಕ್ ನೋವಾಗ್ಬಿಡುತ್ತೆ ಗುರು. ಅದಕ್ಕೆ ಡ್ರೈವರ್ಸ್ ಗಳು ಬರಲ್ಲ ಹಳೆ ಟ್ರ್ಯಾಕ್ಟರ್ ಓಡ್ಸಕ್ಕೆ. ಅಕಸ್ಮಾತ್ ಬಂದ್ರು ಸಂಜೆ ಫಿಕ್ಸು, ಬೇಕೇ ಬೇಕು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಲೋಡಿಂಗ್ ಏನ್ ಮಾತಾಡಂಗಿಲ್ಲ. ಎಂತ ರ್ಯಾಂಪ್ ಬೇಕಾದ್ರು ಆರಾಮ್ಸೆ ಆಯ್ತದೆ. ಅದು ನೀನೇನು ಹೇಳೋದೇ ಬೇಕಿಲ್ಲ ಗುರು. ಬಾನೆಟ್ ಮೇಲೆ ಚಾಂಪಿಯನ್ ಅಂತ ಐತಲ್ಲ, ಗೊತ್ತಾಗ್ಬಿಡುತ್ತೆ. ಗಾಡಿ ಎಲ್ಲ ಸಿಂಪಲ್ ಆಗಿದೆ. ಆಕ್ಸಲ್ಲು, ಹೈಡ್ರಾಲಿಕ್ ಸಿಸ್ಟಮ್ ಎಲ್ಲ ಸಿಂಪಲ್ ಆಗಿದೆ. ಎಷ್ಟು ಖಾಲಿ ಕಾಣಿಸುತ್ತೆ ನೋಡಿ. ಹೈಡ್ರಾಲಿಕ್ ಸಿಸ್ಟಮ್ ಎಲ್ಲ ಸಿಂಪಲ್ ಆಗಿದೆ. 1500 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ. ADDC ಸಿಸ್ಟಮ್ ಇದೆ ಹೈಡ್ರಾಲಿಕ್ಸ್ ಅಲ್ಲಿ, ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ರೈಟ್ ಸೈಡ್ ಅಲ್ಲಿ ಹೈಡ್ರಾಲಿಕ್ಸ್ ಕಂಟ್ರೋಲರ್ ಇದೆ. ಇದು ಡೆಪ್ತ್ ಅಡ್ಜಸ್ಟ್ಮೆಂಟು, ಇದು ಪೊಸಿಷನ್ ಕಂಟ್ರೋಲು. ಎಲ್ಲ ಸ್ಟ್ರಕ್ ಆಗಿದೆ ಹಳೆದೆಲ್ಲ.
ಚಪ್ಪಲಿ ಬೇಡ ಕಣು ಚಪ್ಪಲಿ ಬಿಟ್ಟು ಇಡ್ಬೇಕಾ? ಜೊತೆಲಿ ಬರ್ಬೇಕು ಮಗ ಒಳ್ಳೆ ಕಂಟೆಂಟ್ ಅಮ್ಮ. ಮುಂಬಾ ಭಯ ಆಗತ್ಲೆ. ಒಳ್ಳೆ ಕಂಟೆಂಟ್. ಗುರು ಎಲ್ಲರೂ ಇದೆಯಾ ಗುರು ಜಾರ್ತಿಂಗ್ ಗುರು ನಿಜವಾಗ್ಲೂ ಆಗಲ್ಲ. ಇಳಿಯಲ್ಲ ಇಳಿ ಒಬ್ನೇ ಹೇಳಿಯಲ್ಲ ಕಣೋ. ಇಳಿ ಇಳಿ. ಇಳಿ ಗುರು ಏನೂ ಆಗಲ್ಲ. ಒಂದ್ 2 ಲಾರಿ ಓಡಾಡೋದು ಒಳಗಡೆ. ಆರಾಮಾಗಿ ಎರಡ್ ಲಾರಿ. ಈ ಟ್ರ್ಯಾಕ್ಟರ್ ಅಲ್ಲಿ 50 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಡೀಸೆಲ್ ಪಂಪು, ಡೀಸೆಲ್ ಫಿಲ್ಟರು ಬಾಷ್ ಕಂಪ್ನಿದು ಯೂಸ್ ಮಾಡಿದಾರ. ಇದು ಆಲ್ಟರ್ನೇಟರ್, ಇದು ಸ್ಟಾರ್ಟರ್, ಇದು ಹೈಡ್ರಾಲಿಕ್ ಆಯಿಲ್ ಫಿಲ್ಟರ್. ಈ ಬೆಡ್ತಲ್ಲ ಮೈನಿಂಗ್ ಅಲ್ಲಿ ಕಾಣುತ್ತಲ್ಲ ಅಲ್ಲಿ ಝೂಮ್ ಮಾಡು. ಅಲ್ಲ, ಅದೆಲ್ಲ ಮೈನಿಂಗ್ ಮಣ್ಣ. ಬಸವಣ್ಣ ನೋಡಿದ್ರೆ ಬೇಜಾರಾಗ್ತೈತಿ. ಮೊದ್ಲು ಬತ್ತಿದ್ ಹಳ್ಳಿ ಕಾರ್ ತಳಿ ಈಗ ಈ ತರ ಮಾಡ್ಬಿಟ್ಟವನೆ. ಮೊದ್ಲು ಎಷ್ಟ್ ಚೆನ್ನಾಗಿರೋ ಹಳ್ಳಿ ಕಾರ್ ತಳಿ ಬರೋ ಬಸವಣ್ಣ, ಈಗ ಈಗ ಎಲ್ಲ ನಾಟಿ ಕ್ರಾಸ್ ಹಾಕೋರೆ. ಹೈಬ್ರಿಡ್ ಎಲ್ಲ ನಾಟಿ ಕ್ರಾಸ್. ಬ್ಯಾಟ್ರಿ ಬಾಕ್ಸ್ ನ ಜುಗಾಡ್ ಮಾಡ್ಬಿಟ್ಟಿದ್ದಾರೆ. ಟೈ ಎಲ್ಲ ಹಾಕಿ ಕಟ್ಟಿದ್ದಾರೆ ಬಿಗ್ಗೆಗೆ. ಬ್ಯಾಟ್ರಿ ಇದೆಯಾ? ಬ್ಯಾಟ್ರಿ ಇದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಬಾಕ್ಸ್ ಎಲ್ಲ ಜುಗಾಡ್ ಆಗಿದೆ. ಈ ಗಾಡಿಲಿ ಸಸ್ಪೆನ್ಷನ್ ಸೀಟ್ ಬರುತ್ತೆ ವಿತ್ ವೆಯ್ಟ್ ಅಡ್ಜಸ್ಟ್ಮೆಂಟು. ಹಿಂದೆ ಮುಂದೆ ಎಲ್ಲ ಸ್ಲೈಡ್ ಮಾಡೋಕ್ಕಾಗಲ್ಲ, ನಟ್ಟು ಬೋಲ್ಟಾಗಿ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ಟ್ರ್ಯಾಕ್ ಕೊಟ್ಟಿದ್ದಾರೆ, ಎಷ್ಟು ಬೇಕಿಂದು ಕೇಳಿದ್ರೆ ನಟ್ಟು ಟೈಟ್ ಮಾಡ್ಕೊಬೋದು. ಈ ಟ್ರ್ಯಾಕ್ಟರ್ದು ಫ್ರಂಟ್ ಟೈರ್ ಸೈಜು 6x16 ಸೆಕ್ಷನ್ ಬರುತ್ತೆ. ರೇರ್ ವೀಲು 12.4 28 ಸೆಕ್ಷನ್ ಬರುತ್ತೆ. ಟೈರು ಚೆನ್ನಾಗಿ ಹೊಡ್ತಾ ತಿಂದೈತೆ. ಬರೀ ಕಲ್ನೆಲ್ದಲ್ಲಿ ಹೊಡೆದಿರಂಗೆ ಅವ್ರೆ ಎಲ್ಲ ಕುಯ್ಕೊಂಡ್ಬಿಟ್ಟೈತೆ ಟೈರು. ನೀರೆಲ್ಲ ಹೋಗುತ್ತಿದ್ದು ಚಾನಲ್ ಎಲ್ಲ ಹೋಗುತ್ತೆ. ಎಲ್ಲಿಂದ ಬರುತ್ತೆ? ಸಕಲೇಶ್ಪುರದಿಂದ ಬರುತ್ತೆ. ಸಕಲೇಶ್ಪುರ ಇಲ್ಲಿಂದ ದುರ್ಗಾನ? ಅಲ್ಲ, ಕೋಲಾರ. ಕೋಲಾರ. ಎರಡು ನೋಡಲಿ ಧೂಳ್ ನೋಡಲಿ, ಸುಮ್ಮನೆ ಡಿಸ್ಟರ್ಬ್ ಮಾಡ್ತೀರಾ ಜನಕ್ಕೆಲ್ಲ ನೀವು. ಧೂಳ್ ನೋಡಲಿ, ಜನನೇ ಇಲ್ವಲ್ಲ ಅಲ್ಲಿ. ನಾವೇ ಇಲ್ವಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಈ ಟ್ರ್ಯಾಕ್ಟರ್ ಅಲ್ಲಿ ಇಂಜಿನ್ ಕೇಸಲ್ಲಿ ಹೋಲ್ ಕೊಟ್ಟಿದ್ದಾರೆ. ಈಗ ಕೊಟ್ಟಿದ್ದಾರೆ ನೋಡಿ, ಮತ್ತೆ ಇಲ್ಲೂ ಕೊಟ್ಟಿದ್ದಾರೆ ಹೋಲ್ಸು. ಏನಕ್ಕೆ ಈ ಹೋಲ್ಗಳು ಕೊಟ್ಟಿದ್ದಾರೆ ಅಂದರೆ ಕಂಪ್ರೆಸರ್ ಏನಾದರೂ ಸೆಟ್ ಮಾಡ್ಕೊಳ್ಳೋಕ್ಕೆ, ಇಲ್ಲ ಮುಂದ್ಗಡೆ ಡೋಸಿಂಗ್ ಏನಾದರೂ ಹಾಕ್ಕೊಳ್ಳೋಕ್ಕೆ. ಏನಕ್ಕೆ ಅಂದರೆ ಅವಾಗ ರೋಡ್ ಕೆಲಸಕ್ಕೆ ಜಾಸ್ತಿ ಯೂಸ್ ಮಾಡ್ತಿದ್ರು ಫಾರ್ಮಾ ಟ್ರ್ಯಾಕ್ಸ್ನ. ನೀವು ನೋಡಿರ್ತಾರೆ, ಇವಾಗಲೂ ಯೂಸ್ ಮಾಡ್ತಿರ್ತಾರೆ. ಕಂಪ್ರೆಸರ್ ಹಾಕ್ಕೊಂಡು ರೋಡ್ ಕ್ಲೀನ್ ಮಾಡೋಕ್ಕೆ, ಇಲ್ಲ ಡೋಸಿಂಗ್ ಹಾಕ್ಕೊಂಡು ಯೂಸ್ ಮಾಡ್ತಿರ್ತಾರೆ. ಫ್ರಂಟಲ್ಲೂ ಅಷ್ಟೇ ನೋಡಿ ಎಷ್ಟೊಂದು ತೂತ ಕೊಟ್ಟಿದ್ದಾರೆ. ವೈಟ್ ಗೀಟ್ ಹಾಕೊಬೋದು ಆರಾಮ್ಸಾಗೆ. ಫಾರ್ಮ್ ಟ್ರ್ಯಾಕ್ ಈ ಟ್ರ್ಯಾಕ್ಟರ್ ಮಾರ್ಕೆಟಿಗೆ ಬಂದು ಸುಮಾರು 30 ವರ್ಷ ಆಗಿದೆ. ಇದಕ್ಕೆ ಅಪ್ಪ ಮೇಲೆ ಬಂದು ಎಸ್ಕಾರ್ಟ್ ಬ್ರ್ಯಾಂಡ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ತುಂಬಾ ಹಳೆ ಕಂಪನಿ. ಎಸ್ಕಾರ್ಟ್ ಲೆಜೆಂಡರಿ ಟ್ರ್ಯಾಕ್ಟರ್. ಅದರಂಡರಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಫಾರ್ಮ್ ಟ್ರ್ಯಾಕ್, ಪವರ್ ಟ್ರ್ಯಾಕ್. ಪ್ರೀಮಿಯಂ ಆಗಿರ್ಬೇಕು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಎಷ್ಟೇ HP ಟ್ರ್ಯಾಕ್ಟರ್ ತಗೊಂಡ್ರು ಮಿನಿಮಮ್ ಪ್ರೈಸ್ ಅಲ್ಲಿ ಜನಗಳಿಗೆ ಸಿಗಬೇಕು ಈ ತರ ಟ್ರ್ಯಾಕ್ಟರ್. ಅದಕ್ಕೆ ಎಸ್ಕಾರ್ಟ್ ಫಾರ್ಮಾ ಟ್ರ್ಯಾಕ್ ನ ಲಾಂಚ್ ಮಾಡುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಏರ್ ಫಿಲ್ಟರು, ಸೈಲೆನ್ಸರು ಬಾನೆಟ್ ಒಳಗಡೆನೆ ಬರುತ್ತೆ. ಬಾನೆಟ್ ಓಪನ್ ಮಾಡೋದಂಗೆ ಇದು ನಟ್ಟು ಬೋಲ್ಟ್ ಹಾಕಿದ್ದಾರೆ ಇಲ್ಲಿ. ಮೋಸ್ಟ್ಲಿ ಒಂದು ಸೈಡ್ ಅಷ್ಟೇ ಅನ್ಸುತ್ತೆ ಬಾನೆಟ್ ಓಪನ್ ಆಗೋದು. ಹಾಂ, ಒಂದು ಸೈಡ್ ಅಷ್ಟೇ ಬಾನೆಟ್ ಓಪನ್ ಆಗೋದು ಇದರಲ್ಲಿ. ಫ್ರಂಟ್ ಇಂಜಿನು ಅಷ್ಟೇ ಎಲ್ಲ ಸಿಂಪಲ್ ಆಗಿದೆ. ಹಳೆ ಗಾಡಿನೇ ಸಿಂಪಲ್ಲು. ಇವಾಗ ಬರ್ತಾರೆ ಗಾಡಿನ ಫುಲ್ ಅಪ್ಗ್ರೇಡ್ ಮಾಡ್ತೀನಿ ಅಂತ ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ ಕೊಟ್ಬಿಟ್ಟಿದ್ದಾರೆ ಟ್ರ್ಯಾಕ್ಟ್ರಲ್ಲೇ. ಇದೇನು ಗುರು ಹಾಕೋಕ್ಕಲ್ಲ ಇಲ್ಲ, ನನಗೆ ಹಾಕೋಕ್ಕೆ ಬರ್ತಿಲ್ವಾ? ಎಲ್ಲ ಬೆಂಡ್ ಆಗ್ಬಿಟ್ಟೈತೆ ಇದು, ಕೂತ್ಕೊಂತಲೇ ಇಲ್ಲ ಹಾಕಂತು. ಯಾವ ಇವೆಲ್ಲ ನೆನ್ನೆ ಒಂದು ಟ್ರ್ಯಾಕ್ಟರ್ ಬಿದ್ದಾಗಿತ್ಕಣಲ್ಲಿ. ಬಿದ್ದೋಗಿತ್ತಾ? ಮುಂದೆ ಆ ಕಡೆ ನೀನ್ ನಿಲ್ಸಿದ್ದಲ್ಲ ಹಾಂ, ಅಲ್ಲೇ. ಅವನು ಯಾರಿಗೂ ಟ್ರ್ಯಾಕ್ಟರ್ ಇಳಿಸಿರೋದು? ಇಳಿಸಿಲ್ಲ, ಬಿದ್ದೋಗೈತೆ. ಫೋಟೋ ಆಗೈತೆ. ಬಸವಣ್ಣ ಮ್ಯಾನುಫ್ಯಾಕ್ಚರ್ ಮಾಡೋದು ನೀಟಾಗಿ ಮಾಡ್ರಿ ಅಂತ ಹೇಳ್ಬೇಕು. ನೆಕ್ಸ್ಟ್ ಹೊರತೂರು ಸಂತೋಷ್ ಕರೆಕ್ಟ್ ಹೇಳ್ಬೇಕಣ್ಣ. ಬಸವಣ್ಣನ ಟ್ರ್ಯಾಕ್ಟರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಸ್ವಲ್ಪ ಬಿಗಿಯಾಗಿ ಮಾಡಿ. ಮೆಟ್ಟೆಲ್ಲ ಉದುರೋಗ್ತವೆ, ಕೋಡೆಲ್ಲ ಮುರಿದೋಗ್ತವೆ. ಫ್ರಂಟ್ ಫೇಸ್ ಕಟ್ ಸ್ವಲ್ಪ ಉದ್ದ ಮಾಡ್ಬೇಕು ಹಿಂಗೆ. ಪ್ರಾಪರ್ ಬಸವಣ್ಣ ತರ ಮಾಡಕ್ ಹೇಳ್ಬೇಕು ಅಲ್ವಾ? ಪ್ರಾಪರ್ ಬಸವಣ್ಣ ತರ ಮಾಡಕ್ ಹೇಳ್ಬೇಕು ಅಲ್ವಾ? ಇವಾಗ ಬರೋದಲ್ಲ, ಇಷ್ಟು ಬರಲ್ಲ ಮ್ಯಾಮ್. ಈ ಬಿಗಿ ಬತ್ತಾ ಇಲ್ಲ, ಇವಾಗ ಬತ್ತಾ ಇರೋ ಬರಲ್ಲ. ಈಗ ಹೆಂಗ್ ಬೇಕು ನಮ್ಗೆ, ಈಗ ಹೆಂಗ್ ಸೆಟ್ ಆಗುತ್ತೋ ಆತರ ಬಿಟ್ಟಾನಿದೆ. ಬಾ, ಅಂದ್ರೆ ಪವರ್ ಅಷ್ಟು ಡಿಫ್ರೆನ್ಷಿಯಲ್ ಆಗಿಲ್ಲ. ಹೊಸ ಗಾಡಿಗೂ ಇದಕ್ಕೂ ಅಷ್ಟು ಏನ್ ಪವರ್ ಹೆಚ್ಚು ಕಡಿಮೆ ಆಗಿಲ್ಲ. ಇದು ಸ್ವಲ್ಪ ರಫ್. ಇವು ಸಡನ್ ಪಿಕಪ್ ಇಲ್ಲ, ಮೇನ್ ಸಡನ್ ಪಿಕಪ್ ಇಲ್ಲ. ಪಿಕಪ್ ತಗೊಂಡ್ರೆ ನಿಲ್ಲಲ್ಲ.
ಇವಾಗ ಏನ್ ಗುರು ಮಾರ್ಕೆಟ್ ಅಲ್ಲಿ ಬೇಜನ್ ಟ್ರಾಕ್ಟರ್ ಕಂಪನಿಗಳಿದೆ, ಕಣ್ಣಿಗೆ ಬೇಕಾಗಿದ್ದ ಕಲರ್ ಸಿಗುತ್ತೆ, ಪವರ್ ಸ್ಟೇರಿಂಗ್, ಪವರ್ ಕ್ಲಚ್, ಡಿಸ್ಕ್ ಬ್ರೇಕ್ಸ್, ಫುಲ್ ಕಾರ್ ಫೀಚರ್ಸ್ ನೇ ಕೊಟ್ಟಿದ್ದಾರೆ. ಇಂಜಿನ್ ಗೇರ್ ಬಾಕ್ಸ್ ಅಷ್ಟೇ ಫುಲ್ ಸ್ಮೂತ್ ಆಗಿರುತ್ತೆ. ಆದ್ರೆ ಹಳೆ ಟ್ರಾಕ್ಟರ್ ಓಡಿಸೋ ಫೀಲ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಆ ಇಂಜಿನ್ ರಾ ಪವರ್ ಕೊಡುತ್ತೆ ನೋಡಿ, ಅದೊಂಥರ ಕಿಕ್ಕು ಗುರು. ಈ ತರ ಟ್ರಾಕ್ಟರ್ ಗಳು ಫುಲ್ ರಫ್ ಅಂಡ್ ಟಫ್, ಮೆಟೀರಿಯಲ್ ಅಷ್ಟೇ ಒಳ್ಳೆ ಗೇಜ್ ಅಲ್ಲಿ ಇದೆ. ಇವಾಗ ಬರ್ತಿರೋ ಟ್ರಾಕ್ಟರ್ ಗಳು ಇಷ್ಟು ಗೇಜು ಬರಲ್ಲ, ವೆಯ್ಟು ಬರಲ್ಲ. ನಿಮ್ಮ ಹತ್ರ ಏನಾದ್ರು ಹಳೆ ಟ್ರಾಕ್ಟರ್ ಇದ್ರೆ ಮಾರಕ್ ಹೋಗ್ಬೇಡಿ, ಮಾರ್ಕೆಟ್ ಅಲ್ಲಿ ಸಿಕ್ಕಾಬಟ್ಟೆ ಕಡಿಮೆ ಕೇಳ್ತಾರೆ. ನೀವೇನಾದ್ರೂ ಹೊಸ ಟ್ರಾಕ್ಟರ್ ನ ತಗೊಂಡ್ರೆ ಆರಾಮ್ಸಾಗಿ ಒಂದ್ ಕಡೆ ನಿಲ್ಸ್ಬಿಡಿ, ಅವಾಗ ರನ್ನಿಂಗ್ ಮಾಡಿ ಸಾಕು. ಆದ್ರೆ ಹೊಸ ಟ್ರಾಕ್ಟರ್ ಗಳು ಮಾಡಕ್ ಆಗದಿರೋ ಕೆಲ್ಸನ ಈ ಟ್ರಾಕ್ಟರ್ ಗಳು ಆರಾಮ್ಸಾಗಿ ಮಾಡುತ್ತೆ. ಏನಕ್ಕೆ ಅಂದ್ರೆ ಇಂಜಿನ್ ಅಲ್ಲಿ ತಾಕತ್ತಿದೆ ಗುರು. ಗಾಡಿ ಎಷ್ಟೇ ಹಳೇದಾದ್ರೂ ಮನೆಗೆ ಫಸ್ಟ್ ಗಾಡಿ ಲಕ್ಷ್ಮಿ ಇದ್ದಂಗೆ ಅಂತ ಎಷ್ಟೋ ಜನ ಮಾರಕ್ ಹೋಗಲ್ಲ. ಇನ್ ಕೆಲವರು ಹಳೆ ಗಾಡಿಗಳು ಕೊಟ್ಟು ಹೊಸ ಗಾಡಿಗಳನ್ನ ತಗೊಂತಾರೆ. ನೀವೆಷ್ಟು ಚೆನ್ನಾಗಿ ಗಾಡಿಗಳನ್ನ ನೋಡ್ಕೊಂತಿರೋ ಅಷ್ಟೇ ಚೆನ್ನಾಗಿ ನಿಮ್ಮ ಹತ್ರ ಗಾಡಿಗಳು ಇರುತ್ತೆ. ಅವ್ನು ಬಿಡಲ್ಲ ಅನ್ಸಿಟ್ಕೊಂಡ ತಿರ್ಗಾ ಇವಾಗ ಕೈ ಮುಗಿತಾವನಲ್ಲಿ. ನೋಡ ಇವರ ಶ್ರೀವ ಬುದ್ಧಪಾಳ್ಯ ಟ್ಯಾಕ್ಸಿ ಬಂದಾಗ ತೆಗಿಬೇಕು ಗೇಟು. ನೋಡಿ ಸ್ವಾಮಿ ನಾವಿರೋದು ಹೀಗೆ